ಮಧುಗಿರಿ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ, ತಾಲೂಕು ಆಡಳಿತ, ಪುರಸಭೆ ಹಾಗೂ ತಾಲೂಕು ಪಂಚಾಯಿತಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಮಾಜಿ ಸಹಕಾರ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಅವರ ಹುಟ್ಟುಹಬ್ಬ ಅಂಗವಾಗಿ ಏಪ್ರಿಲ್ 15ರಂದು ಬೆಳಿಗ್ಗೆ 9:30ಕ್ಕೆ ಜಿಲ್ಲಾ ಮಟ್ಟದ ಮೆಗಾ ಜಾಬ್ ಫೇರ್ 2026ರಂದು ಆಯೋಜನೆ ಮಾಡಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ರಾಜಣ್ಣ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂಕೆ ನಂಜುಂಡಯ್ಯ, ಎನ್ ಗಂಗಣ್ಣ, ಲಾಲಾಪೇಟೆ ಮಂಜುನಾಥ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿಜೆ ರಾಜಣ್ಣ, ಕೆಪಿಸಿಸಿ ಸದಸ್ಯ ಎಂಎಸ್ ಮಲ್ಲಿಕಾರ್ಜುನಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಗೋಪಾಲಯ್ಯ, ಪುರಸಭೆ ಮಾಜಿ ಸದಸ್ಯ ಮಂಜುನಾಥ್ ಆಚಾರ್, ಶ್ರೀನಿವಾಸ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಮುಖ್ಯರಾದ ಪ್ರೊಫೆಸರ್ ಕುಮಾರ್, ಉಪನ್ಯಾಸಕ ಮಂಜುನಾಥ, ಮುಖಂಡರಾದ ಕುರುಬರಹಳ್ಳಿ ಹರ್ಷ, ಹೊನ್ನಾಪುರ ದೀಪು ಹಾಜರಿದ್ದರು. ವಿಶೇಷವಾಗಿ ಸನ್ಮಾನ್ಯ ಕೆಎನ್ ರಾಜಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹುಟ್ಟುಹಬ್ಬ 13ನೇ ತಾರೀಕು ಇರುತ್ತೆ. ನಿಮ್ಗೆ ವಿಶೇಷವಾಗಿ ಹೇಳಿದಾಗ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ 15ನೇ ತಾರೀಕು ಈ ಒಂದು ಉದ್ಯೋಗ ಮೇಳವನ್ನ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಾಡ್ತಾ ಇದೆಯಾ ಗೊತ್ತಿದ್ರೆ ಈ ಒಂದು ಬಡಪೀಡಿತ ಬಯಲುಸೀಮೆ ಜಾಗ. ಸೊ ಇಲ್ಲಿ ಬಹಳಷ್ಟು ಜನ ನಾನು ವೈಯಕ್ತಿಕವಾಗಿ ನೋಡಿದಂತ ಸಂದರ್ಭದಲ್ಲಿ ಈ ಭಾಗದ ಶಾಸಕರಾದಂತ ಸನ್ಮಾನ್ಯ ಕೆಎನ್ ರಾಜಣ್ಣವರು ಬಹಳ ಸತಿ ಹೇಳ್ತಿರ್ತಾರೆ, ನಮ್ಮ ಭಾಗದಲ್ಲಿ ಮಧುಗಿರಿ ಜೊತೆಯಾಗಿ ಬೇರೆ ಈ ಭಾಗದಲ್ಲಿ ಬರುವಂತ ಬಯಲುಸೀಮೆಯಲ್ಲಿ ಬರುವಂತ ಯಾವೆಲ್ಲ ತಾಲೂಕುಗಳಿದೆ ಆ ತಾಲೂಕಿನಲ್ಲಿ ಬಹಳ ಜನ ಯುವತಿಯರು ಉದ್ಯೋಗವನ್ನು ಹುಡುಕೊಂಡು ಬಹಳ ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದು, ಇಲ್ಲ ಪಕ್ಕದ ಆಂಧ್ರ ರಾಜ್ಯಕ್ಕೆ ಹೋಗುವಂಥದ್ದನ್ನ ನಾವೆಲ್ಲ ನೋಡಿದ್ವಿ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಒಂದು ಏನಾದ್ರು ಒಂದು ಯುವಕರಿಗೆ ಓದಿರುವಂತ ವಿದ್ಯಾವಂತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ನಮ್ಮ ಮಧುಗಿರಿಯಲ್ಲಿ, ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಒಂದು 2-3 ಸಲ ಉದ್ಯೋಗ ಮೇಳ ಆಗಿತ್ತೆ. ಅದು ಬಹಳ ಜನ ಕಂಪ್ನಿಗಳು, ಒಂದು 4-5 ಕಂಪ್ನಿಗಳು ಬಂದು ಆಗಿರುವಂತದ್ದು ಬಿಟ್ರೆ, ಈ ಒಂದು ಜಿಲ್ಲಾ ಮಟ್ಟದ ಮಧುಗಿರಿ ತಾಲೂಕಿನಲ್ಲಿ ಏನೋ ಒಂದು ಬೃಹತ್ತಾದಂತಹ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿದ್ವಿ. ಈ ಒಂದು ಉದ್ಯೋಗ ಮೇಳಕ್ಕೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರತಿಷ್ಠಿತ ಕಂಪನಿಗಳು ಇಡೀ ರಾಜ್ಯದಲ್ಲಿ ಬೆಂಗಳೂರು ಜೊತೆಯಾಗಿ ದಾಬಸ್ಪೇಟೆ, ತುಮಕೂರು, ಹೊಸನ್, ನರಸಾಪುರ, ದೇವನಹಳ್ಳಿ, ಸೊ ಹೀಗೆ ಯಾವೆಲ್ಲ ಪ್ರತಿಷ್ಠಿತ ಕಂಪನಿಗಳು ಒಂದು ಮಧುಗಿರಿಗೆ ಇದೇ ತಿಂಗಳು 15ನೇ ತಾರೀಕು 13ನೇ ತಾರೀಕು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಕೆಎನ್ ರಾಜಣ್ಣನವರ ಹುಟ್ಟುಹಬ್ಬ ಇದೆ. ಸೊ ಆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು 15ನೇ ತಾರೀಕು, ಯಾಕಂದ್ರೆ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ 15ನೇ ತಾರೀಕು ಮಧುಗಿರಿ ತಾಲೂಕಿನಲ್ಲಿ ನಮ್ಮ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಏನಿದೆ ಆ ಒಂದು ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿರುವಂತದ್ದು. ಈ ಉದ್ಯೋಗ ಮೇಳದಲ್ಲಿ ಕನಿಷ್ಠ ನಮ್ಮ ರಾಜ್ಯದ ನಾನು ಹೇಳಿದಾಗೆ 75ಕ್ಕಿಂತ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾರೆ. ಸೊ ನಾವು ಈಗ ಬಹಳಷ್ಟು ತಯಾರಿಯನ್ನ ಏನು ನಾನು ಮುಂಚೆ ಹೇಳಿದಾಗೆ ಪ್ರಿನ್ಸಿಪಾಲ್ಸ್ಗಳು ಇರ್ಬೋದು, ಮತ್ತೆ ಹರ್ಷ, ಮಂಜುನಾಥರು, ಮತ್ತೆ ಎಸಿ ಅವರು, ತಹಶೀಲ್ದಾರ್ ಅವರು ಬಹಳಷ್ಟು ಸಭೆಗಳನ್ನ ಮಾಡಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳವನ್ನು ಆಗ್ಬೇಕು. ಮತ್ತೆ ಬರುವಂತ ಯಾರು ಉದ್ಯೋಗ ಆಕಾಂಕ್ಷಿಗಳು ಯಾರು ಇರ್ತಾರೆ ಅವ್ರಿಗೂ ತೊಂದರೆ ಆಗದಲ್ಲಿರುವಂತ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು, ಮತ್ತೆ ಒಂದು ಯಶಸ್ವಿ ಆಗ್ಬೇಕು. ಸುಮ್ಮನೆ ನಾವು ಕರೆಸಿ ಆಯ್ತು ಮಾಡ್ತೀವಪ್ಪ ಅಂತ ಹೇಳಿ ಕಳ್ಸುವಂತದ್ದಲ್ಲ, ಆದ್ರೆ ಬರೋವಂತವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ನಾವು ಬಹಳಷ್ಟು ಆಲೋಚನೆಯನ್ನ ಮಾಡಿ ಈ ಒಂದು ಉದ್ಯೋಗ ಮೇಳನ ಆಯೋಜನೆ ಮಾಡ್ತಾ ಇರುವಂತದ್ದು. ಈಗಾಗಲೇ ನಾವು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದೀವಿ. ಅಂದ್ರೆ ಏನು ನಮ್ಮ ಉದ್ಯೋಗ ಮೇಳದಲ್ಲಿ ಯಾರೆಲ್ಲ ಎನ್ರೋಲ್ ಆಗ್ಬೇಕು, ಅವರ ಏನೆಲ್ಲ ಓದಿದಾರ ಆ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಬರುವಂತ ಕಂಪ್ನಿಗಳಿಗೆ ತಕ್ಕನಾಗಿ ನಾವು ಈಗ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಕಳೆದ 8-10 ದಿನ ಬಿಟ್ಟಿರುವಂತದ್ದು. ಈಗ ಇವತ್ತಿನ
ನಿನ್ನೆ ಸಂಜೆ ಅಪ್ಡೇಟ್ 1800ಗಿಂತ ಹೆಚ್ಚು ಜನ ಈಗಾಗಲೇ ಆನ್ಲೈನ್ ಅಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಆನ್ಲೈನ್ ಬೇರೆ ಇರುತ್ತೆ, ಆಫ್ಲೈನ್ ಬೇರೆ ಇರುತ್ತೆ. ಆಫ್ಲೈನ್ ಅಂತ ಹೇಳಿದ್ರೆ ಯಾವತ್ತೋ ಉದ್ಯೋಗ ಇರುತ್ತೆ ಅವತ್ತು ಬಂದು ಅಲ್ಲಿ ಎನ್ರೋಲ್ ಆಗುವಂಥದ್ದು. ಆದ್ರೆ ಈಗ ಆನ್ಲೈನ್ ಅಲ್ಲೇನೆ ಈಗಾಗಲೇ 1800 ಜನಕ್ಕಿಂತ ಹೆಚ್ಚು ಎನ್ರೋಲ್ಮೆಂಟ್ ಆಗಿದ್ದಾರೆ. ಮತ್ತೆ ಏನೆಲ್ಲ ಕಂಪ್ನಿಗಳು ಬರ್ತಾ ಇದ್ದಾರೆ, ಈ ಕಂಪ್ನಿಗಳಲ್ಲಿ ಈಗ ಅವರಿಗೆ ಅವಶ್ಯಕತೆ ಇರುವಂತಂದ್ರೆ ಕನಿಷ್ಠ 2-2.5 ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಗಳು ನಾವು ಯಾವೆಲ್ಲ ಕಂಪ್ನಿಗಳು ಮಾತಾಡಿದೀವಿ ಆ ಕಂಪ್ನಿಗಳು 2-2.5 ಸಾವಿರ ಈಗ ವೇಕೆನ್ಸಿ ಇದೆ. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳು ಬರ್ತಾರೆ ಅವರ ವಿದ್ಯಾರ್ಥಿ ಏನಿರುತ್ತೆ ಅದು ತಕ್ಕನಾಗಿ ಆ ಕಂಪ್ನಿಗಳು ಅವರಿಗೆ ಆ ಉದ್ಯೋಗವನ್ನ ಕೊಡುವಂಥದ್ದು. ನಾನು ಯಾರೆಲ್ಲ ನಿಮ್ಮ ಮುಖಾಂತರ ಕೇಳುವಂಥದ್ದು, ಯಾರೆಲ್ಲ ಉದ್ಯೋಗಕ್ಕೆ ಬರ್ತಾರೆ ಆಕಾಂಕ್ಷಿಗಳು ಬರ್ತಾರೆ ಕಂಪ್ನಿಲಿ ಇಂಟರ್ವ್ಯೂ ಆದ ನಂತರ ಅವಾಗಲೇ ಅವ್ರು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಅದು ನಾನು ಯಾರೆಲ್ಲ ಅವತ್ತಿನ ದಿನ ಉದ್ಯೋಗ ಆಕಾಂಕ್ಷಿಗಳು ಬರ್ತಾರೆ ಅವ್ರಿಗೆ ಬಹಳ ಜನ ಕನ್ಫ್ಯೂಸ್ ಇರುತ್ತೆ. ಇವತ್ತು ಇಂಟರ್ವ್ಯೂ ಒಂದು ವಾರ ಬಿಟ್ಟು ಕಳಿಸ್ತೀನಿ, ಒಂದು ತಿಂಗಳು ಬಿಟ್ಟು ಬಾ, ಇನ್ನೊಂದ್ಸತಿ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಇರುತ್ತೆ ಅಂತ ಮಾತನ್ನ ಕಂಪ್ನಿಗಳು ಹೇಳುವಂಥದ್ದು ಇರುತ್ತೆ. ಆ ತರ ಕಂಪ್ನಿಗಳು 1-2 ಇರ್ತವೆ. ಯಾಕಂದ್ರೆ ಅವ್ರಿಗೆ ಇನ್ನ ಮತ್ತೆ ಹೆಚ್ಚು ಏನೆಲ್ಲ ವಿದ್ಯಾರ್ಥಿ ಇನ್ನು ಮಾಹಿತಿಗಳು ಬೇಕು ಅಂತ ಇರುತ್ತೆ. ಅದನ್ನ ಆಗುವಂತ ಕಂಪ್ನಿಗಳು 1 or 2 ಇರ್ತವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಹೆಚ್ಚು ಕಂಪ್ನಿಗಳು ಬರುವಂತವ್ರು ಅವತ್ತೇ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ, ಅವತ್ತೇ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಮತ್ತೆ ಡೇಟ್ ಆಫ್ ಜಾಯ್ನಿಂಗ್ ಏನ್ ಆ ಕಂಪ್ನಿಗೆ ಅವ್ರು ಜಾಯಿನ್ ಮಾಡ್ಕೊಬೇಕು, ಸೊ ಆ ಒಂದು ಡೇಟ್ ಆಫ್ ಜಾಯ್ನಿಂಗ್ ಅವತ್ತೇ ಕೊಡ್ತಾರೆ. ಸೊ ಅದರಿಂದ ಒಂದು ನಮ್ಮನ್ನ ಕಳಿಸಿದ್ರಪ್ಪ ಇನ್ನೊಂದು ತಿಂಗಳು ಬಿಟ್ಟು ಬಾ ಆ ತರ ಈ ತರ ಯಾರಿಗೂ ಕನ್ಫ್ಯೂಷನ್ ಬೇಡ ಅಂತ ನಾನು ನಿಮ್ಮ ಮುಖಾಂತರ ಬರುವಂತ ಎಲ್ಲ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಮತ್ತೆ ಈ ಬರುವಂತ ಕಂಪ್ನಿಗಳಲ್ಲಿ ಫಾಕ್ಸ್ಕಾನ್ ಅಂತ ಒಂದು ಕಂಪ್ನಿ ಇದೆ, ಅದು ಐಫೋನ್ ಸ್ಪೇರ್ ಪಾರ್ಟ್ಸ್ ಮಾಡುವಂಥದ್ದು. ಅದೀಗ ಹೊಸದಾಗಿ ಕಂಪ್ನಿ ಬಂದಿರುವಂಥದ್ದು. ಸೊ 4-5 ಮೇಜರ್ ಕಂಪ್ನೀಸ್ಗಳು ಹೇಳ್ತೀನಿ. ಬಟ್ ಈಗ ಫಾಕ್ಸ್ಕಾನ್ ಬರ್ತಾ ಇದೆ, ಹಿಮಾಲಯ ಮೆಡಿಸಿನ್ ಇದ್ರ ಆ ಕಂಪ್ನಿ ಬರ್ತಾ ಇದೆ, ಮತ್ತೆ ಲೋಟಸ್, ಲಾರೆನ್ಸ್ ಬಯೋ, ಮತ್ತೆ ಟಾಟಾ ಮೋಟಾರ್ ಬರ್ತಾ ಇದೆ. ಬ್ಯಾಂಕಿಂಗ್ ಕಂಪ್ನಿಯಲ್ಲಿ ಆಕ್ಸಿಸ್ ಬ್ಯಾಂಕ್ ಬರ್ತಾ ಇದೆ, HDFC ಬರ್ತಾ ಇದೆ, ಮತ್ತೆ ಮೆಡ್ಪ್ಲೇಸ್ ಬರ್ತಾ ಇದೆ. ಈಗ ಕ್ವಿಸ್ ಕ್ರಾಪ್ ಅಂತ ಒಂದು ಕಂಪ್ನಿ ಇದೆ, ಅವ್ರಿಗೆ ಹೆಚ್ಚು ಆಕಾಂಕ್ಷಿಗಳು ಬೇಕಿರುವಂಥದ್ದು. ನಾನು ಆ ಕಂಪ್ನಿಯವ್ರ ಜೊತೆ ಮಾತಾಡಿದಾಗ ಒಂದೇ ಕಂಪ್ನಿಯವ್ರು ಕನಿಷ್ಠ 300 ಜನಕ್ಕಿಂತ ಹೆಚ್ಚು ಜನನ್ನ ತಗೊಳ್ತೇನೆ ಅಂತ ಮಾಹಿತಿ ಹೇಳಿದ್ದಾರೆ. ಸೊ ಅದರಿಂದ ಹೀಗೆ ಬರ್ತಾ ಇರೋದ್ರಿಂದ ನಮ್ಗೆ ಯಾರೆಲ್ಲ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಮೊದಲಿನ ಮುಂಚೆ ಹೇಳಿದಾಗ ಈ ಬಯಲುಸೀಮೆಯಲ್ಲಿ ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಆದಷ್ಟು ಅನುಕೂಲ ಆಗುತ್ತೆ. ನಾನು 100% ಅಂತ ಹೇಳಕ್ ಹೋಗೋದಿಲ್ಲ, ಆದ್ರೆ ಬರೋವಂತವ್ರಿಗೆ ಕನಿಷ್ಠ 50%ಗಿಂತ ಹೆಚ್ಚು ಆಗುತ್ತೆ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ಸೊ ಅಷ್ಟಾದ್ರೂ ಬಹಳ ಜನ ಮನೆಯಲ್ಲಿದ್ದಂತ ಕೆಲಸ ಇದ್ದಾರೆ ಇದ್ದಂಥವ್ರಿಗೆ ಕರೆಸಿ ನಾವು ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ತಾ ಇರೋದು. ಸೊ ಮತ್ತೆ ವಿಶೇಷವಾಗಿ ಅವತ್ತಿನ ದಿನ ಬರುವಂತವ್ರಿಗೆ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಬೇರೆ ಇರುತ್ತೆ. ಯಾಕಂದ್ರೆ ಬಹಳ ಜನಕ್ಕೆ ವಿಟಮಿನ್ ಸಿ ಕಡಿಮೆ ಇರುತ್ತೆ, ಡಿ ಕಡಿಮೆ ಇರುತ್ತೆ, ಅದಾದ್ಮೇಲೆ BP, ಶುಗರ್, ಮತ್ತೆ ಕಣ್ಣಿಂದು. ಸೊ ಇಷ್ಟು ಬೇಸಿಕ್ ಏನ್ ಮಕ್ಳಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ನಾವು ಕೊಡ್ಬೇಕು. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಉಚಿತವಾಗಿ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರುವಂತದ್ದು. ಮತ್ತೆ ಬರುವಂತ ಎಲ್ಲರಿಗೂ ಊಟದ ವ್ಯವಸ್ಥೆನೂ ಇರುತ್ತೆ, ಯಾರೆಲ್ಲ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆನೂ ಇರುತ್ತೆ. ಸೊ ಹೀಗೆ ನಾವು ಬಹಳ